ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರಲ್ಲಿ ಭರವಸೆ ಇಡು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 118, 8 ಮತ್ತು 9 ವಚನ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಈಗ ಓದಿಕೊಂಡಂಥ ಸತ್ಯ ವೇದದ ವಾಕ್ಯ, ಸತ್ಯ ವೇದದಲ್ಲಿ ಮಧ್ಯ ವಾಕ್ಯವಾಗಿದೆ. ಅಂದರೆ ಬೈಬಲಲ್ಲಿ ಒಂದು ಸೆಂಟರ್ ಆಗಿ ಇರುವಂಥ ಒಂದು ವಾಕ್ಯ ಭಾಗ. ದೇವರು ಈ ವಾಕ್ಯ ಭಾಗದಲ್ಲಿ ಹೇಳುತ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಮನುಷ್ಯರಲ್ಲಿ ಭರವಸೆ ಇಡಬೇಡ್ರಿ, ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ. ಮತ್ತು ಹಾಗಾದರೆ ಯಾರಲ್ಲಿ ಭರವಸೆ ಇಡಬೇಕು? ವಾಕ್ಯ ಭಾಗದಲ್ಲಿ ಹೇಳ್ತದೆ, ನಾವು ದೇವರಲ್ಲಿ ಭರವಸೆ ಇಡಬೇಕಂತೆ. ನಾವು ಮನುಷ್ಯರಲ್ಲಿ ಭರವಸೆ ಇಟ್ಟರೆ ನಿರುತ್ಸಾಹ ಉಂಟಾಗತ್ತೆ. ದೇವರಲ್ಲಿ ಭರವಸೆ ಇಟ್ಟರೆ ನಿರೀಕ್ಷೆ ಉಂಟಾಗತ್ತೆ. ಮನುಷ್ಯನ ಮೇಲೆ ನಾವು ಭರವಸೆ ಇಟ್ಟರೆ ಅವನು ಬದಲಾಗ್ತಾನ್ರಿ. ಆದರೆ ದೇವರು ಬದಲಾಗುವುದಿಲ್ಲ. ಮನುಷ್ಯರು ವಿಫಲರಾಗ್ತಾರೆ, ದೇವರು ವಿಫಲನಾಗುವುದಿಲ್ಲ. ಮನುಷ್ಯನು ಸುಳ್ಳು ಹೇಳುತ್ತಾನೆ, ದೇವರು ಸುಳ್ಳು ಹೇಳುವುದಿಲ್ಲ. ಮನುಷ್ಯನು ಮಾತು ಕೊಟ್ಟು ತಪ್ಪುತ್ತಾನೆ, ದೇವರು ಮಾತು ಕೊಟ್ಟು ತಪ್ಪುವುದಿಲ್ಲ. ಅದಕ್ಕೆ ಕೀರ್ತನೆಗಾರನು ಹೇಳುತ್ತಾನೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ದೇವರಲ್ಲಿ ಭರವಸೆ ಇಡುವುದು ಉತ್ತಮ. ನಾವು ದೇವರನ್ನ ಎಲ್ಲ ಸಮಯದಲ್ಲಿ ನಂಬಬಹುದು ರೀ. ದೇವರನ್ನು ಎಲ್ಲ ಸಮಯದಲ್ಲಿ ಆತುಕೊಳ್ಳಬಹುದು. ನಾನು ಜೀವಕ್ಕೆ ಜೀವ, ನಾನು ನಿನಗಾಗಿ ಜೀವ ಕೊಡ್ತೇನೆ ಅನ್ನೋರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ದೇವರು ಮಾತ್ರ ನಿಮ್ಮನ್ನು ಕೈ ಬಿಡೋದಿಲ್ಲ. ತಂದೆ ತಾಯಿಗಳು ನಿಮ್ಮನ್ನು ಕೈ ಬಿಟ್ಟರು, ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ. ಕುಟುಂಬಸ್ಥರು, ನಿಮ್ಮ ಒಡ ಹುಟ್ಟಿದವರು, ಸಹೋದರರು, ಸಹೋದರಿಯರು, ಅವರು ಸಹ ನಮ್ಮಿಂದ ದೂರವಾಗಿ ಹೋಗಿಬಿಡ್ಬೋದು. ದೇವರು ನಮ್ಮನ್ನು ಬಿಟ್ಟು ಅಗಲುವುದೇ ಇಲ್ಲ. ಅವರು ಒಳ್ಳೆಯ ದೇವರು. ಅವರ ಮೇಲೆ ನಾವು ಭರವಸೆ ಇಡಬೇಕು. ಒಂದು ಉದಾಹರಣೆಯನ್ನು ಹೇಳ್ತೇನೆ ರೀ. ಒಬ್ಬ ಅರಸನು ಹಲವು ವರ್ಷಗಳ ಕಾಲ ರಾಜ್ಯಾಡಳಿತ ಮಾಡುತ್ತಾ ಇದ್ದನು. ಆತನ ಅರಮನೆಯ ಮುಂದೆ 2 ಭಿಕ್ಷುಕರು ಯಾವಾಗಲೂ ಭಿಕ್ಷೆ ಬೇಡ್ತಾ ಇದ್ದರು. ಅರಸನು ಕುದುರೆ ಸವಾರಿಗೆ ಹೋಗುವಾಗೆಲ್ಲ ಆ 2 ಭಿಕ್ಷುಕರಲ್ಲಿ ಒಬ್ಬ ಭಿಕ್ಷುಕ ಹೇಳುತ್ತಾ ಇದ್ದ, ಅರಸನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಇನ್ನೊಬ್ಬ ಭಿಕ್ಷುಕ ಹೇಳುತ್ತಾ ಇದ್ದ, ದೇವರಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಮೊದಲನೇ ಭಿಕ್ಷುಕ ಹೇಳ್ತಾ ಇದ್ದ, ಅರಸನ ಮೇಲೆ ಭರವಸೆ ಇಡುವವನು ಭಾಗ್ಯವಂತನು. ಎರಡನೇ ಭಿಕ್ಷುಕ ಹೇಳ್ತಾ ಇದ್ದ, ದೇವರ ಮೇಲೆ ಭರವಸೆ ಇಡುವವನು ಭಾಗ್ಯವಂತನು. ಅರಸನಿಗೆ ಆ ಮೊದಲ ಭಿಕ್ಷುಕ ಹೇಳುವುದು ಬಹಳ ಇಷ್ಟ. ಯಾಕೆಂದರೆ ಅವನು ಹೇಳ್ತಾ ಇದ್ದಲ್ಲ, ಅರಸನನ್ನು ನಂಬುವವನು ಭಾಗ್ಯವಂತನು, ಅವನ ಮೇಲೆ ಭರವಸೆ ಇಡುವವನು ಭಾಗ್ಯವಂತನು. ಈ ಅರಸ ಏನು ಮಾಡ್ದ, ಒಂದು ದಿನ ಇವನಿಗೆ ಶ್ರೇಷ್ಠ ಬಹುಮಾನ ಕೊಡಬೇಕು, ಅವನ ಜೀವನವೇ ಬದಲಾಗಬೇಕು ಎಂಬುದಾಗಿ ಒಂದು ಕೇಕನ್ನು ತರಿಸಿ, ಆ ಕೇಕ್ ಒಳಗೆ ಚಿನ್ನ, ಬೆಳ್ಳಿ, ಮುತ್ತು, ವಜ್ರ ಎಲ್ಲವನ್ನ ಮರೆಯಾಗಿ ಇಟ್ಟು ಮರುದಿನ ಕುದುರೆ ಸವಾರಿಗೆ ಹೋಗುವಾಗ ಆ ಕೇಕನ್ನು ಆ ಮೊದಲನೇ ಭಿಕ್ಷುಕ ಹೇಳಿದ, ಅರಸನ ಮೇಲೆ ಭರವಸೆ ಇಡುವವನು ಭಾಗ್ಯವಂತನು ಹೇಳಿದಾಗಲೇ ಈ ಕೇಕನ್ನು ಅರಸನು ಕೊಟ್ಟ. ಎರಡನೇ ಭಿಕ್ಷುಕನಿಗೆ ಏನೂ ಕೊಡಲಿಲ್ಲ. ಆ ಕೇಕನ್ನು ತೆಗೆದುಕೊಂಡಂಥ ಮೊದಲ ಭಿಕ್ಷುಕ ಆ ಎರಡನೇ ಭಿಕ್ಷುಕನ ನೋಡಿ, ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಸ್ವಲ್ಪ ದುಡ್ಡು ಕೊಟ್ಟರೆ ಈ ಕೇಕನ್ನು ನಿನಗೇ ಕೊಟ್ಟು ಬಿಡ್ತೀನಿ ಎಂಬುದಾಗಿ ಹೇಳ್ದ. ಎರಡನೇ ಭಿಕ್ಷುಕನ ಹತ್ರ ಸ್ವಲ್ಪ ಹಣ ಇತ್ತು. ಆ ಹಣವನ್ನು ಕೊಟ್ಟು ಆ ಕೇಕನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ಮನೆಗೆ ತೆಗೆದುಕೊಂಡು ಹೋಗಿ ಕಟ್ ಮಾಡಿ ನೋಡಿದ್ರೆ ಒಳಗಡೆ ಚಿನ್ನ, ಬೆಳ್ಳಿ, ಮುತ್ತು, ಅನೇಕ ಬೆಳೆ ಬಾಳುವ ವಸ್ತುಗಳು ಕೇಕ್ ಒಳಗಿದ್ದವು. ಅವನು ಅದನ್ನೆಲ್ಲವನ್ನು ಮಾರಿ ನಂತರ ಭಿಕ್ಷೆ ಬೇಡಲಿಕ್ಕೆ ಬರಲೇ ಇಲ್ಲ. ಒಂದು ಸಮೃದ್ಧಿಯ ಜೀವನ ಆಯಿತು. ಮರುದಿವಸ ಮತ್ತೆ ಕುದುರೆ ಸವಾರಿಗೆ ಅರಸನ ಹೋಗ್ತಾನೆ, ಬರ್ತಾನೆ, ನೋಡ್ತಾನೆ, 2 ಭಿಕ್ಷುಕರಲ್ಲಿ ಒಬ್ಬ ಭಿಕ್ಷುಕ ಇಲ್ಲ.
ಈ ಮೊದಲ ಭಿಕ್ಷುಕ ಮತ್ತೆ ಹೇಳ್ದ, ಅರಸನ ಮೇಲೆ ಭರವಸೆ ಇಡುವವನು ಭಾಗ್ಯವಂತನು. ಆಗ ಅರಸ ಕೇಳ್ತಾನೆ, ನಿನ್ನೆ ಕೊಟ್ಟಂಥ ಕೇಕ್ ಏನು ಮಾಡಿದಪ್ಪ? ಅರಸನೇ, ನೀನು ಕೊಟ್ಟಂಥ ಕೇಕು ನಾನು ನನ್ನ ಪಕ್ಕದಲ್ಲಿರುವಂಥ ಭಿಕ್ಷುಕನಿಗೆ ದುಡ್ಡಿಗೆ ಮಾರಿಬಿಟ್ಟೆ. ನೀನು ಎಷ್ಟು ದುರಾದೃಷ್ಟನಪ್ಪ. ಆ ಕೇಕ್ ಒಳಗೆ ಎಷ್ಟೋ ಬೆಲೆ ಬಾಳುವ ವಸ್ತುಗಳನ್ನು ನಾನು ಇಟ್ಟಿದ್ದೆ. ಆದರೆ ನೀನು ಹೇಳಿದೆ ಅರಸನ ಮೇಲೆ ಭರವಸೆ ಇಡುವವನು ಭಾಗ್ಯವಂತನು. ನಿಜವಾಗಲೂ ಅರಸನ ಮೇಲೆ ಭರವಸೆ ಇಡುವವನು ಭಾಗ್ಯವಂತನಲ್ಲಪ್ಪ. ನಿನ್ನ ಪಕ್ಕ ಭಿಕ್ಷುಕ ಹೇಳ್ತಾ ಇದ್ನಲ್ವಾ, ದೇವರ ಮೇಲೆ ಭರವಸೆ ಇಡುವವನು ಭಾಗ್ಯವಂತನು. ಅವನು ಭಾಗ್ಯವಂತನಾಗಿ ನಾನು ಕೊಟ್ಟ ಕೇಕ್ ತೆಗೆದುಕೊಂಡು ಅದನ್ನು ಮಾರಿ ಇವತ್ತು ಅವನು ಚೆನ್ನಾಗಿದ್ದಾನೆ. ದೇವರ ಮೇಲೆ ಭರವಸೆ ಇಡುವವನೇ ಧನ್ಯನು ಎಂಬುದಾಗಿ ಅರಸನು ಹೇಳಿದಂತೆ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಅನೇಕ ಪ್ರಭಾವ ವ್ಯಕ್ತಿಗಳು ನಮಗೆ ಗೊತ್ತಿರಬಹುದು, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಗೊತ್ತಿರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಮನುಷ್ಯರಲ್ಲಿ ಭರವಸೆ ಇಡಬಾರ್ದಂತೆ, ದೇವರಲ್ಲಿ ಭರವಸೆ ಇಡಬೇಕಂತೆ. ನೀನು ದೇವರಲ್ಲಿ ಭರವಸೆ ಇಡುವಾಗ ನಿನಗೆ ಅವಮಾನವಾಗೋದಿಲ್ಲ, ನಿನ್ನ ಲಜ್ಜೆಪಟ್ಟು ಹೋಗೋದಿಲ್ಲ. ದೇವರ ಮೇಲೆ ಭರವಸೆ ಇಡುವವರ ಜೀವಿತಗಳು ಯಾವಾಗಲೂ ಆಶೀರ್ವದಿಸಲ್ಪಡ್ತದೆ. ಹಾಗಾದರೆ ಸಹಾಯಕ್ಕಾಗಿ, ಶಿಫಾರಸ್ಸಿಗಾಗಿ ಮನುಷ್ಯರ ಮೇಲೆ ಭರವಸೆ ಇಡದೆ ದೇವರ ಮೇಲೆ ಭರವಸೆ ಇಡ್ರಿ. ನಿಜವಾಗ್ಲೂ ನೀವು ದೇವರ ಮೇಲೆ ಭರವಸೆ ಇಟ್ಟರೆ ನಿಮ್ಮ ಜೀವಿತ ಆಶೀರ್ವದಿಸಲ್ಪಡುತ್ತದೆ. ದೇವರ ಮೇಲೆ ಭರವಸೆ ಇಡೋಣ, ಜೀವಿಸೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮೇಲೆ ಭರವಸೆ ಇಡುವವನು ಭಾಗ್ಯವಂತನಪ್ಪ. ದೇವರೇ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಮನುಷ್ಯರ ಮೇಲೆ ಭರವಸೆ ಇಟ್ಟು ಸೋತು ಹೋಗಿಬಿಟ್ಟಿದ್ದೇವೆ. ಇವತ್ತು ನಿನ್ನ ವಚನ ಹೇಳುವ ಹಾಗೆ ಏನು ಬಂದರೂ ಏನು ನಡೆದರೂ ನಿನ್ನ ಮೇಲೆ ಭರವಸೆ ಇಟ್ಟು ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬ ದೇವ ಮಕ್ಕಳಿಗಾಗಿ, ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಯಾವಾಗಲೂ ನಿನ್ನ ಮೇಲೆ ಭರವಸೆ ಉಳ್ಳವರಾಗಿ ಭರವಸೆ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ಕೇಳಿಸಿಕೊಂಡ ವೀಕ್ಷಿಸಿದ ಎಲ್ಲ ದೇವ ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಮನುಷ್ಯರ ಮೇಲೆ ಭರವಸೆ ಇಡಬೇಡ್ರಿ, ದೇವರ ಮೇಲೆ ಭರವಸೆ ಇಟ್ಟು ಜೀವಿಸ್ರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಸಂಗತಿಗಳು ಬದಲಾಗ್ತದೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.